ಇದು ಬಯೋಗ್ಯಾಸು. ಏನಪ್ಪ ಅಂದರೆ ನಿಮಗೆ ಒಂದು ಟ್ಯೂಬ್ ಥರ ಬರುತ್ತೆ ನೋಡಿ, ಬ್ಲ್ಯಾಕ್ ಕಲರ್ದು. ಅದು ತುಂಬ ದೊಡ್ಡ ದೊಡ್ಡ ಜಾಗ ಬೇಕು ಅದಕ್ಕೆ. ಆಮೇಲೆ ಮೇಂಟೆನೆನ್ಸು, ಬೆಕ್ಕು, ಇಲಿ, ನಂಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಅದೆಲ್ಲ ರೆಸಿಸ್ಟೆನ್ಸ್ ಅಂತ. ಅದರದ್ದು ನೇಲ್ಸ್ ಎಲ್ಲ ಶಾರ್ಪ್ ಇರುತ್ತೆ. ಸೊ ಇದೇನಪ್ಪ ಅಂದರೆ ನಿಮಗೆ 3 ಅಡಿ ಸಾಕಿದ್ದು, ಸೇಮ್ ನಮ್ಮ ವಾಟರ್ ಟ್ಯಾಂಕ್ ಥರ. ಕೆಳಗಡೆ ಡೈಜೆಸ್ಟರು, ಮೇಲ್ಗಡೆ ನೀವು ಒಂದು ಇದ್ರ ಥರ ಅಲ್ಲೇ ಗ್ಯಾಸ್ ಎಲ್ಲ ಸ್ಟೋರ್ ಆಗೋದು. ನಿಮ್ಮ ವಿತಿನ್ ಒಂದು ಇನ್ಸ್ಟಾಲ್ ಮಾಡಿ ಒಂದು 7-8 ಡೇಸ್ಗೆ ರೆಡಿ ಆಗುತ್ತೆ. ಸೊ ನೀವು ನಾವು ಇನ್ಲೆಟ್ನ ಕನೆಕ್ಟ್ ಮಾಡ್ಕೊಂಡಿಲ್ಲ, ಎಲ್ಲ ರೆಡಿಯಾಗಿದೆ. ಈಗ ಒಂದು 7-8 ಡೇಸ್ ಬಿಡಬೇಕು ಅದಕ್ಕೆ ರೆಡಿ ಆಗೋಕ್ಕೆ ಗ್ಯಾಸ್ ಉತ್ಪತ್ತಿ. ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಒಂದು 3-4 ಟೈಮ್ಸ್ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಟ್ಬಿಡ್ಬೇಕು. ಆಮೇಲೆ ಮೀಥೇನ್ ಬರಕ್ಕೆ ಶುರು ಆದಾಗ ನಾವು ಅಡುಗೆ ಮಾಡ್ಕೋಬಹುದು. ಸೊ ಇದು ನಮಗೆ ಬಂದಿದೆ ಅಂತ ಗೊತ್ತಾಗೋದು ಇದು ಮೇಲೆ ತೇಲುತ್ತಾ ಬರುತ್ತೆ, ಉಬ್ಬುತ್ತೆ. ಕರೆಕ್ಟ್. ಸ್ಮೆಲ್ಲಲ್ಲೂ ಗೊತ್ತಾಗುತ್ತೆ. ಆಮೇಲೆ ಫ್ಲೇಮ್ ನೀವು ಇಲ್ಲಿ ಲೈಟರ್ ಇಟ್ಬಿಟ್ಟು ನೋಡ್ಬೋದು. ಈಗ ಇದನ್ನ ಓಪನ್ ಮಾಡಿ ಲೈಟರ್ ಇಟ್ಟರೆ ಇದಿರ್ತ LPG ತರ ನಿಮ್ಗೆ ಬರ್ಸ್ಟ್ ಆಗೋದು ಅದೆಲ್ಲ ಏನಾಗಿಲ್ಲ. ಒಂದು ಟೆನ್ಷನ್ ಇಲ್ಲ. ಹೌದು, ಈಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಈಗ ಲೈಟ್ ಇಟ್ರೆ ಏನೂ ಆಗಲ್ಲ. ಮೀಥೇನ್ ಯಾವಾಗ ರಿಲೀಸ್ ಆಗುತ್ತೋ ಅವಾಗ ಬೆಂಕಿ ಹತ್ಕೊಳ್ಳುತ್ತೆ. ಮಾಡ್ಬಿಟ್ಟು ಅದಾದ್ಮೇಲಿಂದ ಮನೆಗೆ ಉಪಯೋಗಿಸ್ಕೋಬಹುದು. ಇದ್ರದ್ದು ಇನ್ಪುಟ್ ಇಲ್ಲಿದೆ, ಇಲ್ಲಿಂದ ಹಾಕೋದು ಸ್ಲರಿ. ಎಷ್ಟು ಕೆಜಿ ಹಾಕ್ತೀರಾ? ಸಗಣಿ ಇದು 20 kg ಹಾಕ್ಬೋದು. ಬರೀ ಸಗಣಿನೇ ಹಾಕ್ತೀನಿ ಅಂತ. ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಒಂದು 100 kg ಅಷ್ಟು ಬೇಕು, ಕಲಸಿ ಹಾಕ್ಬೇಕು. ಫಸ್ಟ್ ಟೈಮ್ 100 kg ಇದ್ರ ಮೂಲಕನೇ ಹಾಕ್ಬೇಕು. 100 kg ಇಲ್ಲ, ಈ ಟಾಪ್ ಡ್ರಮ್ ತೆಗಿಬೋದು. ಟಾಪ್ ಡ್ರಮ್ ತೆಗೆದ್ಬಿಟ್ಟು 100 kg ಹಾಕ್ಬೋದು. ಹೌದು, ಅಲ್ಲ ಬರೀ ನಾವು ಬೇರೆ ಬೇರೆ ಫುಡ್ ನಾವು ತಿಂದಿರೋ ವೇಸ್ಟ್ ಎಲ್ಲ ಹಾಕ್ಬೋದು. ಅದು ಆಮೇಲಿಂದ ಇದು ಡೈಜೆಸ್ಟರ್ ಆಗಿ ಇದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲಿಂದ ನೀವು ಬರೀ ಸಗಣಿ ಕೊಡ್ತೀನಿ ಅಂದ್ರೆ 20 kg ಹಾಕ್ಬೇಕು. ಇಲ್ಲ ನಾನು ಕಿಚನ್ ಕಂಪೋಸ್ಟ್ ಇದು ವೇಸ್ಟ್ ಹಾಕ್ತೀನಿ, ಎಲೆಗಳು ತರಕಾರಿ ಇದು ವೇಸ್ಟು ಹಾಕ್ತೀನಿ ಅನ್ನಂಗಿದ್ರೆ ಅವಾಗ 3 kg ಹಾಕಬೇಕು. 3 kg ಅದು ಹಾಕಬೇಕು, 3 ಲೀಟ್ರ್ ವಾಟರ್ ಹಾಕಬೇಕು. ಸೇಮ್ ಪ್ರಪೋರ್ಷನ್ ಹಾಕಿದ್ರೆ ಔಟ್ಪುಟ್ ಅದು ಸೀದಾ ನಿಮಗೆ ಸ್ಲರಿ ಈಚೆ ಬರುತ್ತೆ ಅಷ್ಟೇ. ಸೊ ನಮ್ಗೆ ಹಸುನೇ ಇರೋದ್ರಿಂದ ನಾವು 20 kg ಸಗಣಿ ಇನ್ಪುಟ್ ಕೊಡ್ತೀವಿ, 20 kg ಸ್ಲರಿ ಈಚೆ ಬರುತ್ತೆ. ಸೊ ಡೈಲಿ ಒಂದೊಂದು ತೆಂಗಿನ ಮರಕ್ಕೆ ತರಕಾರಿಗಳಿಗೂ ಉಪಯೋಗಿಸ್ಕೊಳ್ಳೋ ಒಂದು ಅಡ್ವಾಂಟೇಜ್ ಅಂದ್ರೆ ಹಸು ಸಾಕ್ಲೇಬೇಕಂತಿಲ್ಲ. ಫಸ್ಟ್ ಟೈಮ್ ಸ್ವಲ್ಪ ಸಗಣಿ ಅರೇಂಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಕಿಚನ್ ವೇಸ್ಟ್. ಇದು ನೀವು ಬ್ಯಾಂಗ್ಳೂರಲ್ಲೂ ಇಟ್ಕೋಬೋದಪ್ಪ, ಎಲ್ಲಿ ಬೇಕಾದ್ರೆ ಇಟ್ಕೋಬೋದು. ಇದು ಬ್ಯಾಂಗ್ಳೂರ್ ಅವರೇ ಕಂಪನಿ, ತುಂಬಾ ಚಿಕ್ಕದು, ಎಲ್ಲಿ ಬೇಕಾದ್ರೆ ಮನೆ ಮೇಲೆ ಇಟ್ಕೋಬಹುದು, ಟ್ಯಾಂಕ್ ತರನು ಇಟ್ಕೋಬಹುದು. ತುಂಬಾ ಇದು ಎಫೆಕ್ಟಿವ್ ಆಗಿರುತ್ತಂತೆ ಬಿಸಿಲಲ್ಲಿ ಇದ್ರೆ ಜಾಸ್ತಿ. ಆಮೇಲೆ ನಿಮಗೆ ಸಿಮೆಂಟ್ ಸ್ಟ್ರಕ್ಚರ್ ಅಂದ್ರೆ ಫಿಕ್ಸ್ಡ್ ಆಗೋಗುತ್ತೆ. ಇದು ಎಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು ನೀವು. ಹೌದು, ಆಮೇಲೆ ಕಾಂಪ್ಯಾಕ್ಟ್ ಆಗಿದೆ. ಅದಕ್ಕೆ ನಮಗಿದು ಸ್ವಲ್ಪ ಸ್ಲರಿನ ಒಳ್ಳೆ ತರಕಾರಿಗಳು ಎಲ್ಲ ಬೆಳೆಸ್ಕೊಳ್ಳಿಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಇದೊಂದು ಎಲ್ಲ ರೀತಿನೂ ಅಡ್ವಾಂಟೇಜ್ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀವಿ. ಪ್ರತಿ ಸಲ ನೀವು ಸಗಣಿ ಹಾಕ್ಬೇಕಾದ್ರೆ ಅರ್ಧ ನೀರ್ ಜೊತೆ ಮಿಕ್ಸ್ ಮಾಡೇ ಹಾಕ್ಬೇಕು. ಹೌದು, ಅಂದ್ರೆ 10 kg ಸಗಣಿ ಹಾಕ್ತೀನಿ ಅಂದ್ರೆ 10 kg ನೀರ್ ಹಾಕ್ಬೇಕಾ? ಹೌದು. ಇಲ್ಲ ನೀವು 70-30 ತರ. ಈಗ 20 kg ನೀವು ಮಸ್ಟ್ ಅಂಡ್ ಶುಡ್ ಅಂದ್ರೆ ಅದೊಂದು ಅದಕ್ಕೆ ಬರೋ ತರ ಹಾಕ್ಬೋದು. ಅದಿಷ್ಟೇ ಬೇಕು ಅಂತೇನಿಲ್ಲ. ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ 70-30 ಅಂತ. 70% ಸಗಣಿ ಹಾಕಿದ್ರೆ 30% ವಾಟರ್ ಮಾಡ್ಬಿಟ್ಟು ನೀವು ಒಂದು ಪ್ರಪೋರ್ಷನ್ ಬಂದ್ಬಿಡುತ್ತೆ. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಎಷ್ಟು ಇದು 22,500 ಆಯ್ತು ವಿತ್ ಟ್ರಾನ್ಸ್ಪೋರ್ಟ್. ನಂಗೆ ಬ್ಯಾಂಗ್ಳೂರ್ HBR ಲೇಔಟ್ ಇಂದ ಬಂದಿದ್ದು. ಸೊ ಅಲ್ಲಿಂದ ಒಂದು 2,000 ಎಕ್ಸ್ಟ್ರಾ ಅಂದ್ರೆ ಟ್ರಾನ್ಸ್ಪೋರ್ಟ್ಗೆ ಆಯ್ತು. ಇಲ್ಲಾಂದ್ರೆ ಇದು ಇದ್ರದ್ದು ಪ್ರಾಡಕ್ಟ್ ಕಾಸ್ಟ್ 22,500. ನೀವು ಲ್ಯಾಂಡ್ ಅಲ್ಲಿ ಅಂದ್ರೆ ಸಿಮೆಂಟ್ ಹಾಕಿ ಒಂದು ಸ್ಲ್ಯಾಬ್ ಮಾಡಿಸಿ ಅದೆಲ್ಲ ಮಾಡಿಸ್ತೀನಿ ಅಂದ್ರೆ ಅದು ಹತ್ರ ಅಷ್ಟೇ ಬೀಳುತ್ತೆ. ಮತ್ತೆ ಇದು ಬೇಕು ಅಂದ ತಕ್ಷಣ ನಾಳೆ ಬರುತ್ತೆ ಅಂತಂದ್ರೆ ನಾಳಿದಿಂದ ನಾವು ಕೆಲಸ ಶುರು ಮಾಡ್ಕೋಬಹುದು. ಏನೇನು ಮಾಡಿ ಲೀಡ್ ಟೈಮ್ ಇರಲ್ಲ. ಹೌದು, ಬೇಗ ಇದ್ರಲ್ಲಿ ನಾವು ಯೂಸ್ ಮಾಡ್ಬೋದು. ಎಲ್ಲದಕ್ಕಿಂತ ಜಾಗನಪ್ಪ ಎಷ್ಟು ಕಾಂಪ್ಯಾಕ್ಟ್, ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಅದಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಜಾಗ ಇರಬೇಕು. ಯಾಕಂದ್ರೆ ಮೂವ್ ಮಾಡ್ಲಿಕ್ಕೆ ಆಗಲ್ಲ, ಫಿಕ್ಸ್ಡ್ ಆಗೋಗುತ್ತೆ. ಆಮೇಲೆ ಅವಕ್ಕೆ ಮೇಂಟೆನೆನ್ಸ್ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ಅದು ಚಾಲೆಂಜ್ ಅನ್ಕೊಂಡಿದ್ದು ಬೆಕ್ಕಳಿದೆ, ಅವು ಏನೋ ಕೆರಿತಾ ಇರ್ತವೆ ತುಂಬಾ. ಒಂದ್ ಚೂರು ಸ್ಮಾಲ್ ಲೀಕೇಜ್ ಆದ್ರೂ ಹೋಯ್ತದು. ಇದ್ರಲ್ಲಿ ಅಂದ್ರೆ ಆದ ಟೆನ್ಷನ್ ಇರಲ್ಲ. ಅದಕ್ಕೋಸ್ಕರನೇ ಮೇನ್ ಇದಕ್ಕೆ ಹೋಗಿದ್ ನಾವು. FRP ಮೆಟೀರಿಯಲ್ ಇದು. ಸೊ ಡ್ಯೂರಬಲ್ ಅಂತ ಹೇಳಿದ್ದಾರೆ. ಸುಮಾರು ಕೇರಳ ಅಲ್ಲೆಲ್ಲ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಜಾಸ್ತಿ ಜನ ಹಾಕೊಂಡಿದ್ದಾರೆ. ಇವನ್ ಮಂಡ್ಯದಲ್ಲೆಲ್ಲ ಹಾಕೊಂಡಿದ್ದಾರೆ. ಸೊ ಇದು ನಂಗೇನೋ ತುಂಬಾ ಇದು ಏನದು ಕಾಂಪ್ಯಾಕ್ಟ್, ಈಸಿ ಟು ಇನ್ಸ್ಟಾಲ್ ಅನ್ನಿಸ್ತು. ಅದಕ್ಕೆ ಇದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಸರ್, ಅತ್ಯಂತ ಬೇಗ ನಾವು ಗ್ಯಾಸ್ನ ಬಳಸಬೇಕು, ಗೋಬರ್ ಗ್ಯಾಸ್ನ ಬಳಸಬೇಕು ಅಂತ ಅನ್ನೋರು ಇದನ್ನ ತರಿಸ್ಕೋಬಹುದು. ಅಲ್ಲ, ಈಗಿನ ಪರಿಸ್ಥಿತಿ ಗೊತ್ತಲ್ಲ ನಿಮ್ಗೆ. ಈಗ ಇರಾನ್ ಅದಲ್ದಿರಾನು ಈಗ ನೋಡಿ ಬೇರೆ ದೇಶದ ಮೇಲೆ ನಾವು ಡಿಪೆಂಡೆನ್ಸಿ ಮಾಡ್ಕೊಳಕ್ಕಿಂತ ನಮ್ಮ ಹಸು ಇರೋರಂತೂ ನನ್ನ ಪ್ರಕಾರ
ನಾವೇ ಸ್ವಾವಲಂಬಿಯಾಗಿ ಮಾಡ್ಕೋಬಹುದು. ಇದು ಯಾರ ಡಿಪೆಂಡೆನ್ಸಿನೂ ಬೇಕಾಗಿಲ್ಲ. ಹೌದು. ಸ್ಲರಿನೂ ಔಟ್ಪುಟ್ ಯೂಸ್ಫುಲ್ ನಿಮಗೆ ಪ್ರತಿ ಮರಕ್ಕೂ ಅಲ್ವಾ, ಮನೆಗೂ ಯೂಸ್ಫುಲ್. ಸೊ ಆಮೇಲೆ ಇದು ಹಾನಿಕಾರಕನೂ ಅಲ್ಲ. ಅಕಸ್ಮಾತ್ ನೀವು ಏನಾರ ಇನೇಲ್ ಮಾಡೋದು ಲಾಸ್ಟ್ ಆಗಿ ಏನು ಬರಲ್ಲ ನಿಮಗೆ. ಅದೊಂದಿದೆ, ಏನಾರು ಲೀಕೇಜ್ ಆದ್ರೆ ಬಸ್ಟ್ ಆಗೋ ಇದಿದೆ, ಅದು ಇಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ, ಇನ್ನೊಂದು ಸೀಕ್ರೆಟ್ ನಿಮಗೆ ಮಾತ್ರ ಹೇಳ್ತಾ ಇರೋದು. ನಾನು ಡಾಕ್ಟ್ರ್ ಹತ್ರ ಹೋಗಿ ಲ್ಯಾಬೊರೇಟ್ರಿಲೆಲ್ಲ ಚೆಕ್ ಮಾಡಿಲ್ಲ. ಅದು ಗ್ಯಾಸ್ ಬರುತ್ತಲ್ಲ, ಹೆಂಗಸ್ರಿಗೆ ಏನು ಕ್ಯಾನ್ಸರ್ ಬರುತ್ತೆ ಹೇಳಿ? ಅಡುಗೆ ಮಾಡಿ 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 ಅವ್ರ ಉಸಿರಾಟ ಆಡಿ 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 ಕ್ಯಾನ್ಸರ್ ಬಂದಿದೆ ಅಂತ ನನಗೆ ಎಲ್ಲ ಮೂಲಗಳ ಪ್ರಕಾರ ನಾನು ಅನ್ಕೊಂಡಿರೋದು. ಹೆಂಗೆ ಕ್ಯಾನ್ಸರ್ ಬರುತ್ತೆ? ಎಣ್ಣೆ ಹೊಡಿಯಲ್ಲ, ಸಿಗರೇಟ್ ಸೇದಲ್ಲ, ಅದು ಇದು ಮಾಡಲ್ಲ, ಜಾಸ್ತಿ ಪ್ರಯಾಣನೂ ಮಾಡಲ್ಲ. ಡೆಲ್ಲಿ ಅಂತ ಸಿಟಿಲಂತೂ ನಾವಂತೂ ಇಲ್ಲ. ಈಗ ಚಿಕ್ಕ ಸಿಟಿಲಿದ್ರು ಹಳ್ಳಿಲಿದ್ರು ಕ್ಯಾನ್ಸರ್ ಯಾಕೆ ಬರುತ್ತೆ? ಆ LPG ಗ್ಯಾಸ್ನ ಕುಡಿದು 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 ಅಳುಬ್ರಿಗೆ ಯಾರಿಗೂ ಬರ್ತಾ ಇರಲಿಲ್ಲ. ಹಿರಿಯರು, ನಮ್ಮ ಅಜ್ಜಿದಿರು, ಅವರೆಲ್ಲ ಒಲೆ ಮುಂದೆ ಕುತ್ಕೊಂಡು ಹೊಗೆ ಅಂತ ಅಂತಾರೆ, ನೋಡಿದ್ರೆ ನೋಡಿ, ಒಲೆ ಮುಂದೆ ಕುತ್ಕೊಂಡು ಆ ಉಫ್ ಅಂತ ಊದಿ 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 ಇನ್ನೂ ಸ್ಟ್ರಾಂಗ್ ಆಗಿದ್ರು ಅವರು. ಇವ್ರಿಗೆ ಯಾಕೆ ಬಂತು ಅಂತ ನಾನು ತಿಳ್ಕೊಂಡು ಮೂಲ ಹುಡುಕೋ ಹೋದ್ರೆ ಗ್ಯಾಸಿಂದ ಬಂದಿರ್ಬೋದು ಅಂತ ಅನಿಸ್ತು ನನಗೆ. ಕೇಳ್ಪಟ್ಟಿದ್ದೇನಂದ್ರೆ ಈ ಗ್ಯಾಸ್ ಇನ್ನೂ ಒಳ್ಳೇದು ಅಂತ, ಆರೋಗ್ಯಕ್ಕೂ ತೊಂದರೆ ಆಗಲ್ಲ ಅಂತ ಅನ್ಕೊಂಡೆ ಹೇಳಿದ್ರು. ಅದು ಯಾವ ರೀತಿ ಆರೋಗ್ಯಕ್ಕೆ ತೊಂದರೆ ಅದು ಹೇಳಲಿಲ್ಲ, ಬಟ್ ಅವ್ರು ಹೇಳಿದ್ ಇದ್ರಲ್ಲಿ ತುಂಬಾ ಒಳ್ಳೇದು ಆಕ್ಚುಲಿ, ಇದ್ರಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಂತ. ಯಾಕಂದ್ರೆ ಅದು ನಾವು ಬಳಸ್ತಾರೋ LPG ಗ್ಯಾಸ್ ಪೆಟ್ರೋಲಿಯಂ ಉತ್ಪನ್ನ. ಹೌದು. ಅದು ಪೆಟ್ರೋಲ್ ಗಾಡಿಗೆ ಹೆಂಗೆ ವರ್ಕ್ ಆಗುತ್ತೋ ಹಂಗೆ ನಮ್ಮ ದೇಹಕ್ಕೂ ವರ್ಕ್ ಆಗ್ಬೋದು. ಇನ್ನೊಂದಪ್ಪ, ಎನಿಥಿಂಗ್ ನ್ಯಾಚುರಲ್ ಭಗವಂತ ಏನ್ ಸೃಷ್ಟಿ ಮಾಡಿರ್ತಾನೆ ಯಾವುದು ಹಾನಿಕಾರಕ ಇರಲ್ಲ. ಇದು ನಮ್ಮ ಮೊದಲೆಲ್ಲ ಹೌದು, ಬೆರಣಿ ತಟ್ಕೊಂಡು ಆ ಬೆರಣಿ ಹಾಕಿನೇ ಸ್ಪುಟ್ಟು ಮಾಡ್ತಾ ಇದ್ರಲ್ಲ ಅಡ್ಗೆನೆಲ್ಲ. ಅದು ನಮ್ಗೆ ಹಾನಿಕಾರ ಅಲ್ಲ ಅಂತಂದಿದ್ರೆ ಭೂಮಿ ಮೇಲೆ ಇರ್ತಿತ್ತು, ಭೂಮಿ ಒಳಗೆ ಹಾಕಿರ್ತಿತ್ತು. ಕರೆಕ್ಟ್ ಅಲ್ವಾ? ಹಂಗಾಗಿ ಭೂಮಿ ಒಳಗೆ ನೀರು ಸಿಗುತ್ತೆ, ಹಂಗೆ ಕ್ರಾಸ್ ಕ್ವಶನ್ ಮಾಡಬಾರ್ದು ನಮ್ಮ ಜನ. ಭೂಮಿ ಒಳಗೆ ಇದು ಕಾಣದೇ ಇರೋ ಥರ ಇದೆ ಅಂತಂದ್ರೆ ಒಳಗಿದೆ, ನೀರಿಗಿಂತ ತುಂಬ ಆಳದಲ್ಲಿದೆ. ಅದನ್ನ ಹುಡುಕಿ ಎತ್ತುತ್ತಾರೆ ಅಂತಂದ್ರೆ ಅದು ನಮ್ಗೆ ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡ್ಕೊಂಡು ನಾವು ಅದನ್ನ ಅನುಸರಿಸಬೇಕು. ಈಗಿದು ನಮ್ಮ ಹಿತ್ತಲಲ್ಲೇ ಸಿಗುತ್ತೆ, ಇಲ್ಲ ನಾವು ಕಟಾಕಿರೋ ಹಸುಲೇ ಸಿಗುತ್ತೆ. ಇದು ನಮ್ಗೆ ಒಳ್ಳೇದು, ಖಂಡಿತ ದೇವ್ರು ಕೊಟ್ಟಿರೋಂಥ ಒಂದು ವರ. ಅದು ನಮಗೆ ಬೇಡದೇ ಇರೋದು, ಹಂಗಾಗಿ ಅದನ್ನು ಎಲ್ಲೋ ಭೂಗರ್ಭದಲ್ಲಿ ಇಟ್ಟಿರೋದು. ಅರ್ಥ ಮಾಡ್ಕೋಬೇಕು ಮನುಷ್ಯರು, ಯಾವ್ಯಾವ್ದು ಬೇಕು ಯಾವ್ದು ಬೇಡ ಅಂತ ಪ್ರಕೃತಿ ಹೇಳಿದೆ. ಕರೆಕ್ಟ್, ತಿಳ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಮ್ಮಲ್ಲೇ ಸಿಗೋ ಸಂಪನ್ಮೂಲಗಳಿಂದ ಮಾಡ್ಕೊಂಡ್ರೆ ನಮಗ್ ಬೇಕಾಗೋದನ್ನ ಇನ್ನೂ ಒಳ್ಳೇದಲ್ವಾ, ಎಲ್ಲೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿಂತ. ಹೌದು. ಥ್ಯಾಂಕ್ ಯು ವಿನು.